ಗ್ರಾಮದ ಅಂಚಿನಲ್ಲಿ ಒಂದು ಒಂಟಿ ಮನೆಯಿತ್ತು. ಹಗಲು ಹೊತ್ತಿನಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಆ ಮನೆ ರಾತ್ರಿ ಆದ್ಮೇಲೆ ಯಾರೂ ಹತ್ತಿರ ಹೋಗೋಕೆ ಧೈರ್ಯ ಮಾಡ್ತಿರಲಿಲ್ಲ. ಜನ ಹೇಳ್ತಿದ್ರು, ಅದು ಖಾಲಿ ಮನೆ ಅಲ್ಲ, ಅದು ಯಾರನ್ನೋ ಕಾಯ್ತಿದೆ. ಆ ಮನೆಗೆ ಹೊಸದಾಗಿ ಕಾರ್ತಿಕ್ ಅನ್ನೋ ಯುವಕ ಬಾಡಿಗೆಗೆ ಬಂದ. ಗ್ರಾಮದವರು ಇಷ್ಟೇ ಎಚ್ಚರಿಸಿದ್ರೂ ಅವನಿಗೆ ಭಯ ಅನ್ನೋದೇ ಇರಲಿಲ್ಲ. ಮೊದಲ ರಾತ್ರಿ ಗಡಿಯಾರ ನಿಲ್ತು. ರಾತ್ರಿ 12ಕ್ಕೆ. ಗಾಳಿಯೇ ಇಲ್ಲದಿದ್ದರೂ ಬಾಗಿಲು ಕಿರಿಕ್ ಕಿರಿಕ್ ಅಂತ ತಾನೇ ಅಲುಗಾಡ್ತು. ಅಚಾನಕ್ ಮನೆಯ ಒಳಗಿಂದ ಒಂದು ಗುಸುಗುಸು ಧ್ವನಿ. ಇಷ್ಟು ದಿನ ತಡ ಯಾಕೆ? ಕಾರ್ತಿಕ್ ಹೃದಯ ಬಡಿತ ಜೋರಾಯ್ತು. ಆ ಧ್ವನಿ ಮೇಲ್ಮಾಡಿಯಿಂದ ಬರುತ್ತಿತ್ತು. ಅಲ್ಲಿ ಯಾರೂ ಇರಬಾರದು ಅಂತ ಅವನಿಗೆ ಗೊತ್ತಿತ್ತು. ಮೇಲೆ ಹೋಗ್ತಿದ್ದಂತೆ ಗೋಡೆಗಳ ಮೇಲೆ ರಕ್ತದ ಗುರುತುಗಳು, ಹಳೆಯ ಫೋಟೋಗಳು. ಆ ಫೋಟೋಗಳಲ್ಲಿ ಇದ್ದ ಮುಖ ಕಾರ್ತಿಕ್ ಮುಖದಂತೆಯೇ ಇತ್ತು. ಅಷ್ಟರಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ಅವನ ಪ್ರತಿಬಿಂಬ ನಗುತ್ತಿತ್ತು. ಆದ್ರೆ ಕಾರ್ತಿಕ್ ನಗುತ್ತಿರಲಿಲ್ಲ. ಹಿಂದಿನಿಂದ ಒಂದು ಕೈ ಅವನ ಭುಜದ ಮೇಲೆ ಬಿದ್ದಿತು. ಕಿವಿಯ ಬಳಿ ಧ್ವನಿ, ಈ ಮನೆ ನಿನ್ನದೇ. ನೀನು ಇಲ್ಲಿಂದ ಹೋಗೋಕೆ ಬಂದವಲ್ಲ, ಇಲ್ಲೇ ಉಳಿಯೋಕೆ ಬಂದವನು. ಮುಂದಿನ ದಿನ ಬೆಳಗ್ಗೆ ಮನೆ ಮತ್ತೆ ಖಾಲಿ. ಬಾಗಿಲಿನ ಮೇಲೆ ಒಂದೇ ಸಾಲು ಬರಹ. ಮುಂದಿನವನು ಯಾರು? ಮನೆಯೊಳಗಿಂದ ಮತ್ತೆ ಒಂದು ಉಸಿರಾಟ. ಹೌದು, ಆ ಮನೆ ಇನ್ನೂ ಕಾಯ್ತಿದೆ.